ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂಗ್ಲೀಷ್ ಓದೋದು ಬಹಳ ಕಷ್ಟ ಆಗ್ತಾ ಇದೆ ನಿಮಗೆ. ನಾನೊಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ. ಆ ಸಿಂಪಲ್ ಟ್ರಿಕ್ಕಿಂದ ನೀವು ಇಂಗ್ಲೀಷನ್ನ ನೀವು ಸಿಂಪಲ್ ಆಗಿ ಈಸಿಯಾಗಿ ಓದ್ಬೋದು. ಮರೆಯೋ ಚಾನ್ಸೇ ಇರಲ್ಲ. ಇಂಗ್ಲೀಷ್ ನಮಗೆ ನೆನಪಲ್ಲಿರಲ್ಲ, ಕೆಲವು ಪದಗಳು ಓದ್ತೀವಿ, ಅದು ನೆನಪಲ್ಲಿರಲ್ಲ. ಯಾಕೆಂದರೆ ಅದು ಓದೋ ಪ್ಯಾಟರ್ನ್ ನಿಮಗೆ ಗೊತ್ತಿರಲ್ಲ, ಓದೋ ವಿಧಾನ ನಿಮಗೆ ಗೊತ್ತಿರಲ್ಲ. ಓಕೆ, ಸೊ ಇವತ್ತು ನಾನು ಸ್ಪೆಷಲ್ ಆಗಿ ಒಂದು ವಿಧಾನನ ಹೇಳ್ಕೊಡ್ತೀನಿ ನಿಮಗೆ. ಆ ವಿಧಾನದಿಂದ ನೀವು ಇಂಗ್ಲೀಷನ್ನ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಮರಿದಿರೋ ಹಾಗೆ ಓದ್ಬೋದು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲೀಷ್ ಪ್ರಪಂಚ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ, ಇಷ್ಟ ಆಗದಿರೋ ಒಂದು ಲೈಕ್ ಕೊಡಿ ನಿಮಗೆ. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ಬೋದು. ಹಾಗೆಯೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಸೊ ಹಾಗಾದರೆ ಸ್ನೇಹಿತರೆ, ವಿಡಿಯೋ ಹೋಗೋಣ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಆಲ್ರೈಟ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಇಂಗ್ಲಿಷ್ ನೀವು ಸ್ಪಷ್ಟವಾಗಿ ಓದೋದು ಬರೆಯೋದು ಕಲಿಬೇಕಾದ್ರೆ ಒಂದು ಟ್ರಿಕ್ ಗೊತ್ತಿರಬೇಕು ನಿಮಗೆ. ಯಾವ ಟ್ರಿಕ್? ಅದು ಯಾವ ಟ್ರಿಕ್ ಅಂತ ನಾನು ಹೇಳ್ತೀನಿ ಇವತ್ತು. ಸೊ ಒಂದು ಟ್ರಿಕ್ ಅಲ್ಲ, ಬಹಳ ಟ್ರಿಕ್ಸ್ ಗೊತ್ತಿರಬೇಕು. ಅದರಲ್ಲಿ ಇದು ಒಂದು. ಈಗ ನಾವು ಇಷ್ಟು ದಿನ ಏನ್ ಕಲಿತಾ ಇದ್ವಿ? ಫೋನಿಕ್ಸ್, ಬ್ಲೆಂಡಿಂಗ್ ಕಲಿತಾ ಇದ್ವಿ. ಅಂದ್ರೆ ಎರಡು ಅಕ್ಷರಗಳನ್ನು ಕೂಡಿಸ್ತಾ ಇದ್ವಿ. ಫಸ್ಟ್ ಏನ್ ಕಲ್ತ್ವಿ ನಾವು? ಫೋನಿಕ್ಸ್, ಆಪ್ ಬ ಕ ಡ ಇದೆಲ್ಲ ಕಲ್ತ್ವಿ. ಆಮೇಲೆ ಆಪ್ ಆಕ್ ಆಟ್ ಆಪ್, ಆಮೇಲೆ ಬ್ಯಾ ಬೇ ಬಿ ಬಾಬ್, ರೈಟ್? ಆಮೇಲೆ ಏನೇನ್ ಕಲ್ತ್ವಿ? ಬ್ಲಾ ಬ್ಲೇ ಬ್ಲಿ ಬ್ಲಾಬ್ ಲ. ಆಮೇಲೆ ಡೈಗ್ರಾಫ್ಸ್, SH CH PH. ಎರಡು ಅಕ್ಷರಗಳು ಬಂದಾಗ ಒಂದೇ ಸೌಂಡ್ ಬರುತ್ತೆ. ಆಮೇಲೆ ಮೂರು ಅಕ್ಷರಗಳು STR SCR, ಸೊ ಸ್ಕ್ರಾಪ್, ಸ್ಕ್ರೇಸ್, ಕ್ರಾಸ್, ಇದೆಲ್ಲ ಕಲ್ತ್ವಿ. ಸೊ ಇವೇನೇ ಕಲ್ತ್ರು ಇಂಗ್ಲಿಷ್ ಅಲ್ಲಿ ನಮಗೆ ಅದು 100% ಆಗೋದಿಲ್ಲ, ರೈಟ್? ಓಕೆ, ನೆಕ್ಸ್ಟ್ ಇನ್ನೊಂದು ನೋಡಿ, IBL ಅಂತ ಬಹಳ ಪದಗಳಲ್ಲಿ ಬರುತ್ತೆ. ಸೊ IPL ಅಂತ ಬಂದಾಗ ನೀವು ಇಬಲ್ ಅಂತ ಹೇಳ್ಬೇಕು. ಇದನ್ನ ನೀವು ಆಕ್ಚುಲಿ ವಿತ್ ಸ್ಪೆಲ್ಲಿಂಗ್ ಉಚ್ಚಾರಣೆ ಪ್ರಾಕ್ಟೀಸ್ ಮಾಡ್ಕೊಂಡೆ ನೀವು ಹೇಳ್ಬೇಕು. ಸ್ಪೆಲ್ಲಿಂಗ್ ಏನು ಉಚ್ಚಾರಣೆ ಇದೆ ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಬೇಸಿಕಲಿ. ಓಕೆ, ಸೊ AL ಅಲ್ 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 AL ಅಲ್ AL ಅಲ್ AL ಅಲ್ ಅನ್ AN ಅನ್ ಅನ್ AN ಅನ್ ಅಬಲ್ ABL ಅಬಲ್ ಅಂದ್ರೆ ಸಫಿಕ್ಸ್ ಅಂತ ಹೇಳ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲಾಂದ್ರೆ ಹೇಳಿದ್ರು ಪರವಾಗಿಲ್ಲ. ಆಮೇಲೆ ಇಬಲ್ IBL ಇಬಲ್. ನೆಕ್ಸ್ಟ್ ನೋಡಿ, CY. ಕೊನೆಯಲ್ಲಿ CY ಬಂದಾಗ ಕಾಮನ್ ಆಗಿ ಮಧ್ಯದಲ್ಲಿ ಬಂದ್ರು, ಸ್ಟಾರ್ಟಿಂಗ್ ಅಲ್ಲಿ ಬಂದ್ರು, CY ನ C ಅಂತ ಹೇಳ್ತೀವಿ. ಒಂದು 3-4 ಪದಗಳು ಮಾತ್ರ ನಾವು ಸೈ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಸೈನೈಡ್, ಸೈಕಲ್, ಬೈಸಿಕಲ್, ಈ ತರದೆಲ್ಲ ಸೈ ಅಂತ ಹೇಳ್ತೀವಿ. ಉಳಿದಿರೋದು CY ಒಟ್ಟಿಗೆ ಬಂದ್ರೆ ಏನಿಲ್ಲ, ನೀವು CI ಸೌಂಡ್ ಏನ್ ಹೇಳ್ತೀವಿ ಅದನ್ನೇ ಹೇಳ್ಬೇಕು. ಇಂಗ್ಲಿಷ್ ಅಲ್ಲಿ ನಮ್ಗೆ I ಜಾಸ್ತಿ ಕೊನೆಯಲ್ಲಿ ಬಳಸೋದಿಲ್ಲ ಕಾಮನ್ ಆಗಿ, ಸೊ ಅದ್ರ ಬದಲು Y ಬಳಸ್ತೀವಿ. ಸೊ CY ಬಂದ್ರೆ ಏನ್ ಹೇಳ್ಬೇಕು? C. ಎಕ್ಸಾಂಪಲ್ ನೋಡಿ, ಅಲ್ಲ ಇದು ಇಬಲ್ ಹೇಳಿದ್ನಲ್ಲ, ಇಬಲ್ ಎಕ್ಸಾಂಪಲ್ ನೋಡಿ. ಇಬಲ್ ಇದೆಯಾ? ವಿಸಿಬಲ್. ಇದು ಪಾಸಿಬಲ್. ಸೊ ಇಲ್ಲಿ ಕೊನೆಯಲ್ಲಿ ಬರೋ ಲೆಟರ್ ಕಾಂಬಿನೇಷನ್ ನ ನೀವು ಫಸ್ಟೇ ಪ್ರಾಕ್ಟೀಸ್ ಮಾಡಿ, ಬಾಯ್ಪಾಠ ಮಾಡಿ, ನಿಮಗೆ ಬರೆದು ಓದಿ ಅಭ್ಯಾಸ ಇದ್ರೆ, ದೊಡ್ಡ ಪದಗಳು ಬಂದಾಗ ನೀವು ಇದನ್ನ ಇಲ್ಲಿವರೆಗೆ ಇದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಈ ಎರಡು ಅಕ್ಷರ ಓದಿದ್ರೆ ಸಾಕು. ವಿಸಿಬಲ್, ಪಾಸಿಬಲ್, ಈಸಿಯಾಗಿ ಓದ್ಬೋದು. ಸೊ ದೊಡ್ಡ ಪದಗಳನ್ನ ಈಸಿಯಾಗಿ ಓದ್ಲಿಕ್ಕೆ ಇದು ಪ್ಯಾಟರ್ನ್. ಏನು? ಸಫಿಕ್ಸ್ ಏನಿದೆ ಅದರ ಉಚ್ಚಾರಣೆ ನಾವು ಮೊದಲೇ ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಈಗ CY ಅಂತ ಹೇಳಿದ್ನಲ್ಲ, ಸೊ ಇಲ್ಲಿ ನೋಡಿ, ಏಜೆನ್ಸಿ. ಇಲ್ಲಿ CY ಇದೆಯಾ? C. ನಿಮಗೆ ಏಜೆನ್ಸಿ ಈಸಿ ಆಗಿಬಿಡುತ್ತೆ. ಹಾಗೆ ಪಾಲಿಸಿ. ಓಕೆ, ನೆಕ್ಸ್ಟ್ ACY ಬರುತ್ತೆ. ಸೊ ಬರೀ CY ಬಂದಾಗ C ಹೇಳ್ಬೇಕು. ACY ಬಂದಾಗ ಏನ್ ಹೇಳ್ತೀವಿ ನಾವು? ಆಸಿ ಅಲ್ಲ, ಅಸಿ. ಸೊ CY ನಿಮಗೆ ಗೊತ್ತು, C. ACY ಅಸಿ. ಓಕೆ, ಎಕ್ಸಾಂಪಲ್ ನೋಡಿ, ಇದು ಅಸಿ. ಓಕೆ, ಸೊ ಇಲ್ಲಿ ಪ್ರೈವಸಿ ಅಂತ ಹೇಳ್ಬೋದು, ಅಥವಾ ಪ್ರಿವಸಿ, ಎರಡು ಪ್ರೊನೌನ್ಸಿಯೇಷನ್ ಇದೆ. ಪ್ರಿವಸಿ, ಲೆಗಸಿ. ಓಕೆ, ನಿಮಗೆ ಅಸಿ ಗೊತ್ತಾದ್ರೆ, ಈಗ ಅಸಿ ನೀವು ಪ್ರಾಕ್ಟೀಸ್ ಮಾಡಿರ್ತಾರೆ. ಇದು ಏನ್ ಬರುತ್ತೆ? ಲೆಗ್. ಇದು ಆಲ್ರೆಡಿ ನಿಮಗೆ ಗೊತ್ತು. ಲೆಗ್ CBC ಗೊತ್ತು. ಸೊ ಲೆಗಸಿ.
ಲೆಗಸಿ ಲೆಗಸಿ. ಓಕೆ ರೈಟ್. ಸೊ ಬಹಳ ಇದು ನೋಡಿ, ಇದಕ್ಕೆ ನಾವು ಸಫಿಕ್ಸ್ ಏನಿದೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನೀವು ಇದರಲ್ಲಿ ಅಕ್ಷರ ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಹೇಗೆ ನೋಡಿ, CRA ಕ್ರ್ಯಾಕ್, ನಮ್ಮ ಪ್ರಕಾರ CRA ಕ್ರ್ಯಾಕ್, ಕ್ರ್ಯಾಕ್ ರೀ ಕ್ರೀ ಕ್ರಾ ಕ್ರ, ಕ್ರ್ಯಾಬ್ ಬರೋದೇನು ಕ್ರ್ಯಾಕ್, ಕ್ರ್ಯಾಬ್, ಕ್ರ್ಯಾಮ್, ಕ್ರಾಫ್ಟ್ ಇದೆಲ್ಲ ಬರುತ್ತೆ. ಆದ್ರೆ ಅದು ಯಾವಾಗ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ, ಕೊನೆಯಲ್ಲಿ ಬಂದಾಗ ಏನಿದು ಕ್ರಾ ಆಗಲ್ಲ. ಆಲ್ರೆಡಿ ನಮಗೆ ACY ನೋಡಿ ಕನೆಕ್ಷನ್ ನೋಡಿ, ಒಂದು ಪದಕ್ಕೆ ಇನ್ನೊಂದು ಪದ ಕನೆಕ್ಷನ್. ACY ಏನು ಅಸಿ, ಸಿ, ACY ಅಸಿ, CR ACY ಕ್ರಸಿ. ಓಕೆ ಕ್ರಸಿ, ಕ್ರಾಸಿ ಅಂತ ಹೇಳಲ್ಲ. ಎಲ್ಲಿ ಎಕ್ಸಾಂಪಲ್ ಇಲ್ಲಿ ಬರುತ್ತೆ ನೋಡಿ, ಕ್ರಸಿನ ಇಲ್ಲಿ ನೋಡಿ, ಕ್ರಸಿ, ಕ್ರಸಿ. ಈಗ ನೋಡಿ ಇದೇನದು ಡೆಮಾ, ಗೊತ್ತು ನಿಮಗೆ, ಡೆಮಾ, ಡೆಮಾ ಕ್ರಸಿ, ಕ್ರಸಿ, ಡೆಮಾ ಕ್ರಸಿ. ಇದು ನಾನು ನಿಮಗೆ ಈಗಲೇ ಹೇಳ್ಕೊಡ್ತಾ ಇದ್ದೀನಿ, ಯಾಕೆಂದ್ರೆ ಮುಂದೆ ನಿಮಗೆ ದೊಡ್ಡ ದೊಡ್ಡ ಪದಗಳು ಓದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಅದಕ್ಕೆ ನೀವು ಈಗಿಂದನೇ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಇದು ಗೊತ್ತಾಯ್ತಲ್ಲ, DE ಡೆ, MO ಡೆಮಾ ಕ್ರಸಿ, ಕ್ರಸಿ, ಡೆಮಾ ಕ್ರಾಸಿ ಅಲ್ಲ, ಡೆಮೋಕ್ರಸಿ. ಓಕೆ, ನೆಕ್ಸ್ಟ್ FUL ಸ್ಟಾರ್ಟಿಂಗ್ ಅಲ್ಲಿ ಬರೋದು ಬಹಳ ಕಡಿಮೆ, ಫಲ್ ಅಂತ ಬಹಳ ಕಡಿಮೆ ಬರೋದು, ಒಂದ್ 2-3 ಪದಗಳಿದೆ ಅಷ್ಟೇ. ಬಟ್ ಕೊನೆಯಲ್ಲಿ ಜಾಸ್ತಿ ಬರುತ್ತಿದ್ದು. ಕೊನೆಯಲ್ಲಿ FUL ಬಂದಾಗ ಫುಲ್ ಅಂತ ಹೇಳ್ಬೇಕು. ಏನಿದು ಫುಲ್, ಫಲ್ ಅಂತ ಹೇಳ್ಬೇಡಿ, ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕೊನೆಯಲ್ಲಿ ಬಂದಾಗ ವೊವೆಲ್ಸ್ ನಾವು ಏನ್ ಪ್ರಾಕ್ಟೀಸ್ ಮಾಡಿರ್ತೀವಿ, ಶಾರ್ಟ್ ವೊವೆಲ್ಸ್ A, E, O, ಇದು ಚೇಂಜ್ ಆಗುತ್ತೆ ಅಂತಾನೆ ಹೇಳ್ತಾ ಇರೋದು ನಾನು. ನೀವು ಇದನ್ನೇ ಮತ್ತೆ ಏನಾದ್ರು ಡೌಟ್ ಇದೆ ಅಂತ ಕೇಳಿದ್ರೆ, ಸರ್ ಇದು ಹಿಂಗೆ ಎ ಆಗುತ್ತೆ, ಇದಂಗೆ ಅದು ಕೇಳ್ಬೇಡಿ. A, E, O ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಮತ್ತೆ ಮಧ್ಯದಲ್ಲಿ ಬಂದಾಗ ಬರುತ್ತೆ ಹೊರತು ಕೊನೆಯಲ್ಲಿ ಬಂದಾಗ ಅದು ಬರೋದು ಇಲ್ಲ. ಕೊನೆಯಲ್ಲಿ ಬಂದಾಗ ಅದು ಚೇಂಜ್ ಆಗುತ್ತೆ. ಓಕೆ, ಇದು ಮೈಂಡ್ ಅಲ್ಲಿ ಇರಲಿ ನಿಮಗೆ. ಫುಲ್ ಕೊನೆಯಲ್ಲಿ ಬಂದಾಗ ಕೆಲವುದು ಸರಿಯಾಗಿ ಹಾಗೆ ಬರುತ್ತೆ, ಕೆಲವುದು ಬರಲ್ಲ ಅಂತ ಹೇಳ್ತಾರೆ. ಎಲ್ಲದೂ ಚೇಂಜ್ ಆಗ್ಬೇಕು ಅಂತಿಲ್ಲ, ಎಲ್ಲದೂ ಹಂಗೆ ಇರಬೇಕು ಅಂತನೂ ಇಲ್ಲ. ಫುಲ್. ಸೊ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾವು ಫುಲ್ ಆಲ್ರೆಡಿ ನಾವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ವಿ. ಫುಲ್. ಸೊ ಫುಲ್ ನನಗೆ ಗೊತ್ತು. ಇನ್ನು ಉಳಿದಿರೋದೇನು ಹೆಲ್ಪ್. ಸೊ ಇದ್ಯಾವುದು CBC, ಹೆಲ್ಪ್, ಹೆಲ್ಪ್ಫುಲ್, ಹೆಲ್ಪ್ಫುಲ್, ಹೆಲ್ಪ್ಫುಲ್. ಓಕೆ, ಸೊ ಇಲ್ಲಿ ಬ್ಯೂ, ಈ ಬ್ಯೂ ಅನ್ನೋದು ಇಲ್ಲಿ EAU ಇದೆ, ಈ ತರ ಕೆಡ್ಸ್ಕೊಬೇಡಿ, ಇದೊಂದು 2-3 ಪದದಲ್ಲಿ ಅಷ್ಟೇ ಬರುತ್ತೆ. ಸೊ BAU, EAU ಬಂದಾಗ ಯು ಅಂತ ಹೇಳ್ಬೇಕು. ಸೊ ಬ್ಯೂ, ಅಲ್ಲಿಗೆ EA ಸೈಲೆಂಟ್ ಅಂತ ಅನ್ಕೊಳ್ಳಿ. ಬ್ಯೂಟಿಫುಲ್, ಬ್ಯೂಟಿಫುಲ್, ಬ್ಯೂಟಿಫುಲ್. ಓಕೆ, ನೆಕ್ಸ್ಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಈ ಪದದಲ್ಲಿ ಈ ಕಾಂಬಿನೇಷನ್ ನಿಮಗೆ ತುಂಬಾ ವರ್ಡ್ಸ್ ಬರುತ್ತೆ. ಸೊ ಆಲಿಟಿ, ಆಲಿಟಿ, ಆಲಿಟಿ ನೋಡಿ, ಬರೀ AL ಬಂದ್ರೆ ಸಫಿಕ್ಸ್ ಅಲ್ಲಿ ಅಲ್, ಅದಾದ್ಮೇಲೆ ಜೊತೆಗೆ ನಿಮಗೆ ಇಲ್ಲೊಂದು ಆಲಿಟಿ, ALITY, ಆಲಿಟಿ, ALITY, ಆಲಿಟಿ. ಓಕೆ, ಸೊ ಇದರಲ್ಲಿ ಎಕ್ಸಾಂಪಲ್ ನೋಡಿ, ರಿಯಾಲಿಟಿ, ರಿಯಾಲಿಟಿ, ಈಕ್ವಾಲಿಟಿ, ಈಕ್ವಾಲಿಟಿ, ಆಲಿಟಿ. ಆಲಿಟಿಯಲ್ಲಿ ಬರುವ ಪದಗಳು ಬಹಳ ಇದಾವೆ. ನ್ಯಾಷನಾಲಿಟಿ, ಈಕ್ವಾಲಿಟಿ, ರಾಷನಾಲಿಟಿ, ರಿಯಾಲಿಟಿ. ಓಕೆ, ನೆಕ್ಸ್ಟ್ ANCE ಬರುತ್ತೆ. ANCE, ಈ ಸಿ ಆದ್ಮೇಲೆ E ಬಂದ್ರೆ, ಕೊನೆಯಲ್ಲಿ E ಬಂದ್ರೆ, ಇದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕೊನೆಯಲ್ಲಿ E ಬಂದ್ರೆ E ಸೈಲೆಂಟ್ ಆಗಿರುತ್ತೆ. ಬಟ್ C ಮುಂದೆ E ಬಂದ್ರೆ ಇವೆರಡು ಸೇರಿ ಏನಾಗುತ್ತೆ ಅಲ್ವಾ? C ಮುಂದೆ E ಬಂದ್ರೆ ಎರಡು ಸೇರಿ. ಸೊ AN ಬಂದಾಗ, AN ಇದೆ, ಆನ್ ಆಗುತ್ತಾ ಇಲ್ಲ. ಸೊ ಇಲ್ಲಿ ANCE ಬಂದಾಗ, ANCE ಬಂದಾಗ ಏನಾಗುತ್ತೆ, ಇದು ಅನ್ಸ್ ಅಂತ ಹೇಳ್ಬೇಕು. ಅನ್ಸ್, ಅನ್ಸ್. ಅಗೇನ್ 2 syllable ವರ್ಡ್ಸ್ ಬಂದಾಗ ಡ್ಯಾನ್ಸ್, ಡಾನ್ಸ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ನೋಡಿ, ಇಲ್ಲಿ ANCE ಇದೆ. ಪರ್ಫಾರ್ಮ್, 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 ಆಮೇಲೆ ANCE, ಅಲ್ಲಿ ಆನ್ಸ್ ಅಂತ ಹೇಳಲ್ಲ, ಪರ್ಫಾರ್ಮ್ಯಾನ್ಸ್ ಅಂತ ಹೇಳಲ್ಲ. ನೀವು ಅನ್ಕೋತೀರ ಮತ್ತೆ ಇಲ್ಲಿ ನೋಡಿ, ಸರ್ ಇಲ್ಲಿ MAN ಮ್ಯಾನ್ ಇದೆ, MAN ಮ್ಯಾನ್ ಹೇಳ್ತೀನಿ ನಾನು, ಪರ್ಫಾರ್ಮ್ಯಾನ್ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ತಪ್ಪದು. ಯಾಕೆಂದ್ರೆ ಇಲ್ಲಿ ಸಫಿಕ್ಸ್ ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಏನ್ ಸಫಿಕ್ಸ್ ಇದೆ, ANCE ಸಫಿಕ್ಸ್. ಸೊ ANCE ನ ಒಟ್ಟಿಗೆ ತಗೋತೀವಿ ನಾವು, ಇಲ್ಲಿಂದ ಇಲ್ಲಿವರೆಗೆ ಓದ್ಬೇಕು ನಾವು. PER, ಪರ್, FORM, ಫಾರ್ಮ್, ಪರ್ಫಾರ್ಮೆನ್ಸ್, ಅನ್ಸ್, ಪರ್ಫಾರ್ಮೆನ್ಸ್, ಪರ್ಫಾರ್ಮೆನ್ಸ್. ಓಕೆ, ನೆಕ್ಸ್ಟ್ ಅಲ್ಲೇ ಇದೆ ನೋಡಿ, ANCE ನ ತಗೊಳ್ಳೋಣ. ಇಲ್ಲಿ ಒಂದು ಲೈನ್ ಹಾಕಿ. DIST ಏನು, ಡಿಸ್ಟ್, DIST ಡಿಸ್ಟ್, ANCE ಅನ್ಸ್, ಡಿಸ್ಟ್, ಅನ್ಸ್, ಡಿಸ್ಟನ್ಸ್. ಓಕೆ, ಸೊ ದಿಸ್ ಇಸ್ ಹೌ ಯು ರೀಡ್ ಇಂಗ್ಲಿಷ್. ಇದನ್ನೇ ಬರೆಯೋದ್ರಲ್ಲೂ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ANCE ಅನ್ಸ್, ANCE ಅನ್ಸ್, ಡಿಸ್ಟನ್ಸ್ ಅಂತ ನಾನು ಹೇಳ್ತೀನಿ.
ಡಿಸ್ಟೆನ್ಸ್. ಸೊ ANCE ಅನ್ಸ್ ಅಂತ ನಿಮಗೆ ಗೊತ್ತು. ANCE ಅನ್ಸ್, ಅಷ್ಟು ಅನ್ಸ್ ಫಸ್ಟ್ ಬರ್ಬಿಡಿ. ANCE ಅನ್ಸ್. ಆಮೇಲೆ ಡಿಸ್ಟ್ ಡಿಸ್ಟ್ ಡಿ 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 ಐ ಡಿ ಎಸ್. ಅವಾಗ ಏನಾಗುತ್ತೆ, ಡಿಸ್ಟೆನ್ಸ್ ಅಂತ ಬರೆಯೋದು ನಮಗೆ ತುಂಬಾ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ಡಿಸ್ಟೆನ್ಸ್ ಅಂತ ಡೈರೆಕ್ಟ್ ಆಗಿ ನೀವು ಒಂದೊಂದೇ ಅಕ್ಷರ ಡಿ ಡಿ ಐ ಡಿ ಐ ಎಸ್ ಡಿ ಇದು ಕಷ್ಟ ಆಗುತ್ತೆ. ಸೊ ಸಫಿಕ್ಸ್ ಬಾಲ ಬಾಲ, ಒಂದು ಪದದ ಬಾಲ ನಮಗೆ ಪ್ರಾಕ್ಟೀಸ್ ಆದ್ರೆ, ಚೆನ್ನಾಗಿ ಗೊತ್ತಿದ್ರೆ ಓದೋದು ಮತ್ತೆ ಬರೆಯೋದು ತುಂಬಾ ಈಸಿ ಆಗುತ್ತೆ ನಿಮಗೆ. ಅದು 50% ನಿಮಗೆ ಟೆನ್ಷನ್ ಇರೋದಿಲ್ಲ. 50% ಅಲ್ಲ, 90% ಟೆನ್ಷನ್ ಇರೋದಿಲ್ಲ. ನಾವು ಕೊನೆಯಲ್ಲಿ ಏನ್ ಬರುತ್ತೆ ಅನ್ನೋದು ತಿಳ್ಕೊಂಡ್ರೆ. ಸ್ಟಾರ್ಟಿಂಗ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ನಾವು ಆಲ್ರೆಡಿ ಇಷ್ಟವರೆಗೆ ಅದನ್ನೇ ಸ್ಟಾರ್ಟಿಂಗ್ ಇಂದ ಕಲಿತಾ ಇದ್ವಿ ಅಲ್ವಾ. ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಅದೇನೆ ಸೇಮ್ ಇಲ್ಲೇನಿದೆ, ANCE ನಾನು ಹೇಳಿದೆ. ANCE ಪರ್ಫಾರ್ಮೆನ್ಸ್, ಡಿಸ್ಟೆನ್ಸ್, ಇನ್ಸ್ಟೆನ್ಸ್, ಅನ್ಸ್ 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 ಬರುತ್ತೆ. ಅದೇ ತರ ENCE ಬಂದಾಗ್ಲೂ ನಮಗೆ ಅನ್ಸ್ಬೋದು ಎನ್ಸ್. ಇಲ್ಲಿ ಎ ಇದೆ ಅಲ್ಲ, ಇ ಇದೆ, ಎ ಹೇಳ್ಬೇಕಲ್ಲ, ಅಲ್ಲ, ಕೊನೆಯಲ್ಲಿ ಬಂದಾಗ ಅದು ಅಂತಾನೆ ಸೌಂಡ್ ಬರುತ್ತೆ. ಇಲ್ಲಿ ನೋಡಿ, ಜಿಫ್, ಇಲ್ಲಿ ಎನ್ಸ್ ಇದೆಯಲ್ವಾ, ಎವಿಡೆನ್ಸ್. ಓಕೆ, ಸೊ ಇಲ್ಲಿ ನಿಮಗೆ ಅನ್ಸ್ಬೋದು ಡಿಫರೆನ್ಸ್. ಡಿಫರೆನ್ಸ್ ಸರ್, ಇಲ್ಲಿ ಎ ಬರ್ತಾ ಇದೆಯಲ್ಲ, ನೋ, ಎ ಬರ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ, ಬಟ್ ಅಲ್ಲಿ ಅನೇ ಬರ್ತಾ ಇರೋದು. ನಾನು ಎರಡು ತರ ಹೇಳಿದೆ, ಡಿಫರೆನ್ಸ್, ಡಿಫರೆನ್ಸ್. ಇದರಲ್ಲಿ ನಾನು ಎರಡನೇ ಸಲ ಹೇಳಿರೋದು ಕರೆಕ್ಟ್, ಡಿಫರೆನ್ಸ್. ಸೊ ಅಲ್ಲಿ ಏನು ಅನ್ಸ್ ಬರ್ತಾ ಇದೆ, ಡಿಫರೆನ್ಸ್ ಎನ್ಸ್ ಬರ್ತಾ ಇದೆ. ಡಿಫರೆನ್ಸ್ ಅಲ್ಲ, ಡಿಫರೆನ್ಸ್, ಡಿಫರೆಂಟ್. ಇದೆಲ್ಲ ನೀವು ಸ್ಪಷ್ಟವಾಗಿ ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಏನು ಅನ್ನೋದು ಕಲಿತಾ ಹೋಗ್ತಿರಲ್ಲ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಅನ್ಸ್ ಎನ್ಸ್ ಬಂದಾಗ, ENCE ಬಂದಾಗ ಎನ್ಸ್ ಎ ಹೇಳೋ ಅವಶ್ಯಕತೆ ಇರಲ್ಲ, ನಾವು ಹೇಳ್ಬೇಕು, ಅನ್ಸ್. ಸೊ ಇಲ್ಲಿ ನೋಡಿ ಡಿಫರೆನ್ಸ್. ಈಗ ಇದನ್ನ ಕನ್ನಡದಲ್ಲಿ ಬರೆಯೋದಾದ್ರೆ ನಾನು ಎ ವಿ ಡೆನ್ಸ್, ಎವಿಡೆನ್ಸ್. ಸೊ ಇಲ್ಲಿ ಡೆನ್ಸ್, DEN ಡೆನ್ ಅಲ್ವಾ ಅಂತ ನಿಮಗೆ, DEN ಡೆನ್, REN ರನ್. ಸರ್ ನೀವು ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಹಂಗೆ ಹೇಳ್ಕೊಟ್ಟಿದ್ರಿ, REN ರನ್, DEN ಡೆನ್, MEN ಮೆನ್, FEN ಫೆನ್. ಎಸ್, ಸ್ಟಾರ್ಟಿಂಗ್ ಅದೇ ನಾನು ಹೇಳಿದೆ. ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಹೇಳ್ಕೊಟ್ಟಿದ್ದೆ. ಸ್ಟಾರ್ಟಿಂಗ್ ಅಲ್ಲಿ ಬರೋ ತರನೇ ಇಂಗ್ಲಿಷ್ ಅಲ್ಲಿ ಕೊನೆಯಲ್ಲೂ ಬರ್ಬೇಕಂತಿಲ್ಲ. ಗಾಟ್ ಇಟ್? ಓಕೆ, ಸೊ ಇಲ್ಲಿ ನಾವು ಇದನ್ನ ಏನ್ ಹೇಳ್ತೀವಿ, ಡಿಫರೆನ್ಸ್. ಆಮೇಲೆ ಇಲ್ಲಿ ಎವಿಡೆನ್ಸ್, ಡನ್ಸ್, ಎವಿಡೆನ್ಸ್ ಎನ್ಸ್ ಅಲ್ಲ, ಅನ್ಸ್, ಎವಿಡೆನ್ಸ್. ಓಕೆ, ಇದನ್ನ ಸ್ಪಷ್ಟವಾಗಿ ಇಂಗ್ಲಿಷು ಪ್ರೊನೌನ್ಸಿಯೇಷನ್ ಚೆನ್ನಾಗಿರ್ಬೇಕು ಅನ್ನೋರು ಫಾಲೋ ಮಾಡಿದ್ರೆ ಇದನ್ನು ಹೀಗೆ ಫಾಲೋ ಮಾಡಬೇಕು. ಇಲ್ಲ ಸರ್ ನನಗೆ ಗೊತ್ತಾಗಲ್ಲ, ನಾನು ರೆನ್ಸ್ ಅಂತಾನೆ ಓದ್ತೀನಿ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್. ಸಣ್ಣದೆಲ್ಲ ಡಿಫರೆನ್ಸ್ ಏನು ತುಂಬಾ ದೊಡ್ಡದು ಅನ್ಸಲ್ಲ, ಬಟ್ ಎಲ್ಲಾದ್ರೂ ಹಂಗೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್ ಅದೇ ತರ ANCY, AN ನೀವು ಹೇಳ್ತೀರಿ AN and CYC, ANCY ಹೌದು. ಇಲ್ಲಿ F ಹಾಕಿದ್ರೆ ಫ್ಯಾನ್ಸಿ, N ಹಾಕಿದ್ರೆ ನ್ಯಾನ್ಸಿ. ಓಕೆ, ಬಟ್ ಇಲ್ಲಿ ನೋಡಿ, ದೊಡ್ಡ ಪದದಲ್ಲಿ PRE ಪ್ರೆ, ಓಕೆ, ಪ್ರೆಗ್ ಅಂತ ಡೈರೆಕ್ಟ್ ಆಗಿ ಪ್ರೆಗ್. ಓಕೆ, ಪ್ರೆಗ್ನೆನ್ಸಿ. ಇಲ್ಲಿ ನಾವು ಆನ್ಸಿ ಅಂತ ಓದಕ್ಕಾಗಲ್ಲ, ಪ್ರೆಗ್ನೆನ್ಸಿ, ಅನ್ಸಿ, ಪ್ರೆಗ್ನಾನ್ಸಿ ಅಂತ ಬರಲ್ಲ, ಪ್ರೆಗ್ನೆನ್ಸಿ, ಪ್ರೆಗ್ನೆನ್ಸಿ. ಅರ್ಥ ಆಗ್ತಿದೆಯಲ್ವಾ? ಓಕೆ, ಸೊ ಈಗ ನನಗೆ ಮುಂದೆ ಸ್ಪಷ್ಟವಾಗಿ ಇಂಗ್ಲಿಷ್ ಉಚ್ಚಾರಣೆ ಮಾಡಬೇಕು ಅನ್ನೋರು ಖಂಡಿತವಾಗ್ಲೂ ಇದನ್ನ ಫಾಲೋ ಮಾಡಬೇಕು. ಓಕೆ, ಪ್ರೆಗ್ನೆನ್ಸಿ. ಆಮೇಲೆ ವೇ ನೋಡಿ, VAC ವ್ಯಾ, ಬಟ್ ಇಲ್ಲಿ 2 A ಬಂದಿದೆ. 2 A ಬಂದಿರೋದ್ರಿಂದ ನಾನು ಹೇಳಿದ್ನಲ್ಲ ಅವಾಗಲೇ, 2 A ಬಂದಾಗ ಅದರ ಸೌಂಡ್ ಚೇಂಜ್ ಆಗುತ್ತೆ. ನಾವು ಅನ್ಕೊಂಡಂಗೆ ಆನೇ ಇರೋದಿಲ್ಲ ಅಲ್ಲಿ. ಸೊ ಇಲ್ಲಿ ವೇ ಕ್ಯಾನ್ ಸಿ. ಗಾಟ್ ಇಟ್? ಅವಾಗ ಇದಕ್ಕಿಂತ ಮುಂಚೆ ಯಾವುದು ಬಂತು? ಕೇಪಬಲ್. ಅದೇ ತರ ಇಲ್ಲೂ ಅಷ್ಟೇ, ವೇ ಕ್ಯಾನ್ ಸಿ. ಸೊ ಇದ್ರ ಅರ್ಥ ಏನಾಯ್ತು? 2 A ಒಟ್ಟೊಟ್ಟಿಗೆ ಬಂದ್ರೆ, ಅಂದ್ರೆ ಮಧ್ಯದಲ್ಲಿ ಒಂದು ವವೆಲ್ ಕಾನ್ಸನೆಂಟ್ ಇದ್ದು 2 A ಒಟ್ಟೊಟ್ಟಿಗೆ ಬಂದ್ರೆ ಅದರ ಸೌಂಡ್ ಚೇಂಜ್ ಆಗುತ್ತೆ. ಸುಮಾರು ಸಲ ಅದು ಫಸ್ಟ್ ಸಿಲಬಲ್ ಬಂದು A ಅಂತ ಬರುತ್ತೆ, ಕೇಪಬಲ್, ವೇಕೆನ್ಸಿ, ವೇಕೆಂಟ್, ಈ ತರನೇ ಬರುತ್ತೆ. ಓಕೆ, ಸೊ ಇಲ್ಲಿ ಇದು ನಾವು ಆನ್ಸಿ ಅಲ್ಲ, ಅನ್ಸಿ. ಅದೇ ತರ IAN ಬಂದಾಗ ಕಾಮನ್ ಆಗಿ ಇಎನ್ ಅಂತ ಬರುತ್ತೆ. ಎಕ್ಸಾಂಪಲ್ ನೋಡಿ, ರೇಡಿಯನ್, ಮೆರಿಡಿಯನ್. ಆಮೇಲೆ ಆನಿಟಿ, ಬರೀ AN ಬಂದ್ರೆ ಏನ್ ಹೇಳ್ತೀವಿ? ITY ಬಂದಿರೋದ್ರಿಂದ ಆನಿಟಿ. ಸೊ ಕೆಲವು ಸಲ ಏನಾಗುತ್ತೆ, ಅಕ್ಷರಗಳು ಪಕ್ಕದಲ್ಲಿ 2 ವವೆಲ್ ಇದ್ರೆ ಅದರ ಸೌಂಡ್ ಚೇಂಜ್ ಆಗುತ್ತೆ. ಓಕೆ, ಫಸ್ಟ್ ಹೇಳ್ಕೊಟ್ರ ಸರ್ ಬ್ಯಾಕ್, ಹೌದು, ಫಸ್ಟಿಗೆ ನಾನು ಹೇಳ್ಕೊಟ್ಟಿದ್ದೆ, ಫಸ್ಟಿಗೆ ಮಾತ್ರ ಯೂಸ್ ಮಾಡ್ಬೇಕು. ಹಂತವಾಗಿ ನಾವು ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಫಸ್ಟ್ ಅಲ್ಲೇ ಯೂಸ್ ಮಾಡೋದು ಜಾಸ್ತಿ.
ವೊವೆಲ್ಸ್ ನಾನು ಹೇಳ್ತಾ ಇರೋದು. ಕಾನ್ಸನೆಂಟ್ಸ್ ಎಲ್ಲಾದ್ರೂ ಯೂಸ್ ಮಾಡ್ತೀವಿ, ವೊವೆಲ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ವೊವೆಲ್ಸ್ ಅಂದ್ರೆ ಎ ಇ ಐ ಒ ಯು ಎ ಇ ಆ ಅಂತ ಏನ್ ಹೇಳಿದ್ವಿ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ಇದನ್ನ ಏನ್ ಹೇಳ್ತೀವಿ, ಆನಿಟಿ. ಆನಿಟಿ. ಸೊ ಇದನ್ನ ಹೆಂಗ್ ಪ್ರಾಕ್ಟೀಸ್ ಮಾಡ್ತೀರಾ ನೀವು, ಆನಿಟಿ, ANITY, ಆನಿಟಿ, ANITY, ಆನಿಟಿ, ಆನಿಟಿ. ಇದೇ ತರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅದು ನಿಮ್ಮ ಬಾಯಲ್ಲಿ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ, ಬಾಯಿ ಪಾಠ ಮಾಡಿದ್ರೆ. ಆಮೇಲೆ ನೀವು ಉಳಿದಿರೋ ಅಕ್ಷರಗಳನ್ನ ಕೂಡಿಸ್ಬೇಕಷ್ಟೇ. ನಿಮಗೆ ಆಲ್ರೆಡಿ ಇದು ಆನಿಟಿ ಗೊತ್ತು, ಆನಿಟಿ ಗೊತ್ತು ಅಲ್ವಾ, ಆನಿಟಿ ಗೊತ್ತು ಆಲ್ರೆಡಿ. ಪಕ್ಕದಲ್ಲಿರೋ ಇವೆರಡು ಅಕ್ಷರಗಳನ್ನ ಕೂಡಿಸಕ್ ಗೊತ್ತಿರಬೇಕು. ಹ್ಯೂಮನ್, ನೀವು ಆಲ್ರೆಡಿ ಹ್ಯೂಮನ್ ನೋಡಿದೀರಾ, ಹ್ಯೂಮನ್. ಹಾಗಾಗಿ ಇದು ಹಮ್ ಅಂತ ಓದಲ್ಲ, ಹ್ಯೂಮ್ಯಾನಿಟಿ, ಹ್ಯೂಮ್ಯಾನಿಟಿ. ಆನಿಟಿ ಗೊತ್ತಿದ್ರೆ ಹ್ಯುಮ್ಯಾನಿಟಿ ನಿಮ್ಗೆ ಈಸಿ ಆಗುತ್ತೆ. ಆನಿಟಿ ಗೊತ್ತಿದ್ರೆ ಹ್ಯುಮ್ಯಾನಿಟಿ ಈಸಿ ಆಗುತ್ತೆ. ಸೊ ಆನಿಟಿ ಗೊತ್ತಿದ್ರೆ ಏನು ಉಳಿದಿರೋದು, ವ್ಯಾನಿಟಿ. ಓಕೆ, ಅರ್ಥ ಆಯ್ತಲ್ಲ. ಸೊ ಆನಿಟಿ, ಇದು ವ್ಯಾನಿಟಿ ಚಿಕ್ಕ ಪದ ಬಿಡಿ, ಬೇರೆ ಪದಗಳು ಇದೇ ತರ ತುಂಬಾ ಇದೆ. ಇನ್ಸ್ಯಾನಿಟಿ, ಹ್ಯುಮ್ಯಾನಿಟಿ, ಬೇರೆ ಆನಿಟಿ ಇರುವಂತದ್ದು ಕಾಂಬಿನೇಷನ್ಸ್ ಬೇರೆ ಬಹಳ. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಮತ್ತೆ ನೀವು ಅದೇ ಹೇಳ್ಬೇಡಿ ಸರ್, ಫಸ್ಟ್ ನೀವು ಇದು ಅನ್ ಅಂತ ಹೇಳಿದ್ರಿ ಅಲ್ಲ ಆನ್ ಅಂತ ಹೇಳಿದ್ರಿ. ಹೌದು, ಅದು ಫಸ್ಟಿಗೆ ಬಂದಾಗ ಮಾತ್ರ, ಮಧ್ಯದಲ್ಲಿ ಬಂದಾಗ, ಕೊನೆಯಲ್ಲಿ ಬಂದಾಗ ನಾವು ಕೊನೆ ಅದರದೇ ರೂಲ್ಸ್ ಇರುತ್ತೆ, ಅದನ್ನೇ ಫಾಲೋ ಮಾಡಬೇಕು. ಓಕೆ, ಆಮೇಲೆ ಕೇಳ್ತೀರ ಸರ್ ನಮಗೆ ಅದು ಹೆಂಗ್ ಗೊತ್ತಾಗುತ್ತೆ? ಈಗ ಗೊತ್ತಾಯ್ತಲ್ವಾ, ಇಷ್ಟು ಪದಗಳನ್ನ ಹಿಂಗೆ ಹೇಳ್ಬೇಕು ಅಂತ ಗೊತ್ತಾಯ್ತಲ್ವಾ? ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ. ಪ್ರಾಕ್ಟೀಸ್ ಮೂಲಕನೇ ಅದು ನಮ್ಮ ಮೈಂಡ್ ಅಲ್ಲಿ ಕೂತ್ಕೊಳ್ಳೋದು. ದೊಡ್ಡ ದೊಡ್ಡ ಪದಗಳು ಬಂದಾಗ ನಾವು ಇದನ್ನೇ ಫಾಲೋ ಮಾಡಬೇಕು. ದೊಡ್ಡ ದೊಡ್ಡ ಪದದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ಪ್ರಾಕ್ಟೀಸ್ ಮಾಡಿದ್ವಿ ಅದು ಇರುತ್ತೆ, ಕೊನೆಗೆ ಏನು ಬರುತ್ತೆ ಅದನ್ನ ನಾವು ಇದು ಫಾಲೋ ಮಾಡಬೇಕು. ಓಕೆ.